ಕೋಲಾರದಲ್ಲಿರುವ ಎಸ್ಎನ್ಆರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆ ಕೊಡುತ್ತಿಲ್ಲ ಎಂದು ಸ್ಥಳೀಯರಾದ ಜಿಎಂ ನಾಗೇಶ್ ಆರೋಪಿಸಿದ್ದಾರೆ. ಜಿಎಂ ನಾಗೇಶ್ ರವರ ತಂದೆಯ ಮುಂಗೈ ಮೂಳೆ ಮುರಿದು 6 ದಿನಗಳಾಗಿವೆ. ಇನ್ನೂ ಚಿಕಿತ್ಸೆ ನೀಡುತ್ತಿಲ್ಲ. ಹಣ ಕೊಟ್ಟರಷ್ಟೇ ಇಲ್ಲಿ ಚಿಕಿತ್ಸೆ ನೀಡುತ್ತಾರೆ ಎಂದು ಆರೋಪಿಸಿದ್ದಾರೆ. ಕೋಲಾರದಲ್ಲಿರುವ ಎಸ್ಎನ್ಆರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆ ಕೊಡುತ್ತಿಲ್ಲ ಎಂದು ಸ್ಥಳೀಯರಾದ ಜಿಎಂ ನಾಗೇಶ್ ಆರೋಪಿಸಿದ್ದಾರೆ. ಜಿಎಂ ನಾಗೇಶ್ ಅವರ ತಂದೆಯ ಮುಂಗೈ ಮೂಳೆ ಮುರಿದು 6 ದಿನಗಳಾಗಿವೆ. ಇನ್ನೂ ಚಿಕಿತ್ಸೆ ನೀಡುತ್ತಿಲ್ಲ. ಹಣ ಕೊಟ್ಟರಷ್ಟೇ ಇಲ್ಲಿ ಚಿಕಿತ್ಸೆ ನೀಡುತ್ತಾರೆ ಎಂದು ಆರೋಪಿಸಿದ್ದಾರೆ. ನಮ್ಮ ತಂದೆ ಚಿಕ್ಕಮುನಿಯಪ್ಪ ಸುಮಾರು 75 ವರ್ಷಕ್ಕಿಂತ ಹೆಚ್ಚಾಗಿ ವಯಸ್ಸಾಗಿದೆ. ದುರದೃಷ್ಟವಶಾತ್ ನಮ್ಮ ಹಳ್ಳಿಯಲ್ಲೇ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಒಂದು ಸೀಮೆ ಕುಮ್ಮಿಬಿಟ್ಟು ಅವರು ಕೆಳಗಡೆ ಬಿದ್ದೋಗ್ಬಿಟ್ಟು ಈ ಮೊಣಕೈ ಏನಿದೆ, ಮೊಣಕೈಯಿಂದ ಮುಂಗೈವರೆಗೆ ಇರೋ ಮೂಳೆ, ರೇಡಿಯಸ್ ಮೂಳೆ ಅನ್ನೋದು ಮುರಿದೋಗ್ಬಿಟ್ಟಿದೆ. ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲೇ ಸ್ಕ್ಯಾನ್ ಮಾಡಿಸಿದ್ವಿ, ಮೂಳೆ ಮುರಿದೋಗಿರೋದು ಗೊತ್ತಾಯಿತು. ಆ ಡಾಕ್ಟ್ರೇ ಹೇಳಿದರು, ಇಲ್ಲಿ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆ ಕ್ವಾಲಿಟಿ ಚೆನ್ನಾಗಿಲ್ಲ, ಕೋಲಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ಕೊಂಡೋಗಿ ಅಂತ. 17ನೇ ತಾರೀಕು ಬುಧವಾರ ದಿವಸ ಕೋಲಾರ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ನಮ್ಮ ತಂದೆನೇ ಅಡ್ಮಿಷನ್ ಮಾಡಿದ್ದೀವಿ. ಆದರೆ ನೋಡಿ, ಇವತ್ತಿಗೆ 6ನೇ ದಿವಸ, ಇವತ್ತು ಕೂಡ ಅವ್ರಿಗೆ ಆಪ್ರೇಷನ್ ಮಾಡಿಲ್ಲ. ಕಾರಣ ಯಾಕೆಂದರೆ ನಾವು ಯಾವುದೇ ಥರ ದುಡ್ಡು ಕೊಡ್ಲಿಕ್ಕೆ ಹೋಗಿಲ್ಲ ಅವರಿಗೆ. ಅಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ದುಡ್ಡು ಕೊಟ್ಟರೆ ಕೆಲಸಗಳಾಗ್ತವೆ, ಔಷಧಿ ಕೊಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಇದೊಂದು ಉದಾಹರಣೆ. ಇವತ್ತು ಒಂದು ಬೇರೆ ವ್ಯಕ್ತಿ ಬಂದುಬಿಟ್ಟು 10,000 ಕೊಟ್ಟಿದ್ದಾರಂತೆ, ಪಟ್ ಅಂತ ರಿಪೋರ್ಟ್ಸ್ ಎಲ್ಲ ರೆಡಿ ಮಾಡಿ ಆಪ್ರೇಷನ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಬಟ್ ನಮ್ಮ ತಂದೆ ಅಲ್ಲಿದ್ದಾರೆ, ನಮ್ಮ ತಾಯಿ ಜೊತೆಲಿದ್ದಾರೆ, ನಮ್ಮ ಸಂಬಂಧಿಕರು ಬಂದು ಹೋಗಿ ನೋಡ್ತಿದ್ದಾರೆ. ಬಟ್ ಯಾವುದೇ ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ಟು ಇವತ್ತು ನಾಳೆ ಅಂತ ಹೇಳ್ದಿದ್ದಾರೆ. 6 ದಿವಸ ಆಗಿದೆ. ಇವತ್ತು ಬೆಳಗ್ಗೆ ಗೊತ್ತಾಯಿತು, ಒಂದು 10,000 ರಿಂದ 15,000 ರೂಪಾಯಿ ಅವ್ರ ಕೈಗೆ ಕೊಟ್ಬಿಟ್ರೆ ಅವರೇ ಎಲ್ಲ ಥರ ರಿಪೋರ್ಟ್ಸ್ ಮಾಡಿ ಆಪ್ರೇಷನ್ ಮಾಡಿ ಕಳಿಸ್ತಾರಂತೆ. ಡಾಕ್ಟ್ರಿಗೆ 5,000, ಅನಸ್ತೇಷಿಯಾ ಕೊಡೋರ್ಗೆ ಒಂದು 2-3 ಸಾವಿರ, ಉಳಿದೋರ್ಗೆ 2-3 ಸಾವಿರ, ಹೀಗೆ. ಅಂದರೆ ಕರ್ನಾಟಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಕಡೆನೂ ಹೀಗೇನಾ? ಮತ್ತು ದುರಾಡಳಿತ, ಲಂಚಾವತಾರ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೆಯಾ? ಮತ್ತು ಕೋಲಾರ MP, MLA, ಮಾಜಿ, ಹಾಲಿ ಇರೋರೆಲ್ಲ ಏನು ಮಾಡ್ತಿದ್ದಾರೆ? ಅಂದರೆ ಬಡವರಿಗೆ, ಸಣ್ಣ ಪುಟ್ಟ ಓದ್ಕೊಂಡಿರೋರಿಗೆ, ತಿಳುವಳಿಕೆ ಇರೋರಿಗೆ ಈ ಥರ ಆಟಗಳು ಆಡಿಸಿದ್ರೆ 6 ದಿವಸ ಆಸ್ಪತ್ರೆಯಲ್ಲಿ ಇರಬೇಕು, ಆಪ್ರೇಷನ್ ಇಲ್ದಿರ, ಏನು ಇಲ್ದಿರ, ಸರಿಯಾಗಿ ಊಟ ಸಿಗ್ತಾ ಇದ್ದಿಲ್ಲ. ಇವಾಗ ಏನು ನಿಮಗೆ ಲೇಟ್ ಆದರೆ ಏನು ಅಂತ ಕೇಳೋ ಮಟ್ಟಕ್ಕಿದ್ದಾರಂತೆ. ಅಂದರೆ ದುಡ್ಡು ಕೊಟ್ರೇ ಬೇಗ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಏನು ಮಾಡ್ತಿದ್ದಾರೆ MLA, MPಗಳೆಲ್ಲನೂ? ಆಡಳಿತ ಕೊಡೋದು ಹೀಗೇನಾ? ಸರ್ಕಾರಿ ಆಸ್ಪತ್ರೆಗಳು ನೋಡ್ಕೊಳ್ಳೋದು ಹೀಗೇನಾ? ದುರಾಡಳಿತ ಅಥವಾ ಅಲ್ಲಿರೋ ಒಂದು ಲಂಚಾವತಾರ, ಅದನ್ನೆಲ್ಲ ಕಡಿಮೆ ಮಾಡಬೇಕು ತಾನೆ. ಅದಕ್ಕೆ ತಾನೇ ಇವು MLA, MLAಗಳೆಲ್ಲ ಆಗಿರೋದು. ನಮ್ಮ ತಂದೆಗೆ ಈ ಥರ ಆಗಿದೆ ಅಂದರೆ ಇನ್ನೂ ಎಷ್ಟೋ ಕಡು ಬಡವರು ಇರ್ತಾರೆ, ಅವ್ರಿಗೆಲ್ಲ ಯಾವ ಥರ ಆಗಿರ್ಬೇಡ ಪರಿಸ್ಥಿತಿ. ಏನು ಮಾಡ್ತೀರಾ? MLA, MP, MLAಗಳೆಲ್ಲ ನೀವು ನಾಯಕರುಗಳು, ಲೀಡ್ರುಗಳು.